ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಾಕ್ಷಾಯಿಣಿ ಮಾದೇಶ್. ಇವಾಗ ಶುಕ್ರವಾರ ಅಲ್ಲ, ರಾಯರ ಪೂಜೆ ಎಲ್ಲ ಮಾಡಬೇಕು, ಶಿವನ ಪೂಜೆನೂ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿ ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲೆಲ್ಲ ಬಿಟ್ಟು ಎಲ್ಲ ಆಗಿದೆ. ಪೂಜೆ ಮಾಡಬೇಕೆಲ್ಲ ರೆಡಿ ಮಾಡಿದ್ದೀನಿ. ಇದು ಶಿವನಿಗೆ ಮತ್ತು ನಮ್ಮ ರಾಯರಲ್ಲಿದ್ದಾರೆ ನೋಡಿ. ಇವತ್ತು ಕಾರ್ತಿಕ ಸೋಮವಾರ ಯಾರ್ಯಾರು ಮಾಡೋದಕ್ಕಾಗಲ್ಲೋ ಈ 4 ವಾರನೂ ಈ ದಿನ ಮಾಡಿದ್ರೆ ಒಳ್ಳೆಯದು ಅಂತಂದರು. ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ. ಫಸ್ಟ್ನೇ ವಾರ ಮಾಡೋದಕ್ಕಾಗಿಲ್ಲ. ಹಾರ ಎಲ್ಲ ಹೊಲಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಟೈಮ್ ಇಲ್ಲ. ಹೂವು ಏನೈತೆ ಹೊಲಿಯೋದಕ್ಕೆ ಟೈಮ್ ಇಲ್ಲ. ಫೈನಲಿ ಪೂಜೆ ಮುಗಿಸ್ಕೊಂಡೆ. ಹೇಗಿದೆ ಪೂಜೆ, ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ ಬೆಳಗ್ಗೆನ ಇದೆ. ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊತಾ ಇದ್ದೀನಿ. ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಟೊಮೊಟೊ ಬಾತ್ಗೆ ನಾನೇನು ರುಬ್ಕೊಳಲ್ಲ. ಟೊಮೊಟೊ, ಈರುಳ್ಳಿ, ಚಕ್ಕೆ, ಲವಂಗ ಇದಿರುತ್ತಲ್ಲ ಅವನ್ನೆಲ್ಲ ಹಾಕ್ಕೊಂಡು ಹಂಗೆ ಒಗ್ಗರಣೆ ಹಾಕ್ಕೊತೀನಿ. ಟೈಮ್ ಇದ್ದರೆ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ರುಬ್ಬಿ ಹಾಕ್ಕೊತೀನಿ. ಇವಾಗ ಸಿಂಪಲ್ಲಾಗಿ ಮಾಡೋಣ ಅಂತೇಳ್ಬಿಟ್ಟು ಟೊಮೊಟೊ, ಈರುಳ್ಳಿ ಎದ್ದ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ ಸ್ಕೂಲ್ ಕಳ್ಸಕ್ಕ. ಗೊತ್ತಾ ಸ್ಕೂಲ್ಗೆ ಹೋಗ್ತೀಯ? ಸ್ಕೂಲ್ಗೆ ಹೋಗ್ಬೇಕು. ಇವಾಗ ಟೊಮೊಟೊ ಬಾತ್ ಮಾಡಿದ್ದೀನಿ. ಟೊಮೊಟೊ ಬಾತ್ ರೆಡಿ ಆಗಿದೆ. ಸಿಂಪಲ್ ರೆಸಿಪಿ, ಶಾರ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ ಇದು ರೆಸಿಪಿ, ಹೋಗಿ ಚೆಕ್ ಮಾಡಿ. ಇವಾಗ ನಮ್ಮ ಅತ್ತೆಗೆ ನಮ್ಮ ಮಾವಾಗೆ ಬಾಕ್ಸ್ ಹಾಕ್ಕೊಳ್ಳೋಣ. ಪೋವಲ್ಲಪ್ಪ ಸ್ಕೂಲ್ಗೆ పోవల్ల చూడు నీ ఫ్రెండ్ పోతాడు స్కూల్కి. పోవాల స్కూల్కి. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಂತಂದರೆ ಗೇಮ್ ಆಡ್ಕೊಂಡು ಕೂತವ್ರೆ. ಗೇಮ್ ಕರ್ಕೊಂಡೋಗಲ್ಲ. ಪೂಜೆ ಮಾಡ್ತಾ ಇದ್ದಲ್ಲ ಬೆಳಗ್ಗೆಯಿಂದ ಬ್ಲಾಗು ವಿಡಿಯೋ ಏನು ಮಾಡೇ ಇಲ್ಲ. ಕೆಲ್ಸಕ್ಕೆ ಹೋಗಿ ಬಂದು ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಆಯ್ತು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು. ನೆನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. ಒಂದು ಸ್ವಲ್ಪ ತೆಗೆದು ನೆನ್ನೆಲ್ಲ ಫುಲ್ಲು ವೀಡಿಯೋನೇ ಮಾಡಿಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಯಾವ ಊರದು? ಭಕ್ತರಲ್ಲಿ, ಹೊಸಕೋಟೆ ಹತ್ರ. ನೆನ್ನೆ ರಾತ್ರಿ ವೀಡಿಯೋ ನೋಡಿದೆ ರೀಲ್ಸಲ್ಲೇ, ಅದಕ್ಕೆ ಹೋಗ್ಬೇಕನ್ನಿಸ್ತು. ಇವಾಗ ಹೋಗ್ತಾ ಇದ್ದೀವಿ, ರೆಡಿ ಆಗಿದ್ದೀವಿ. ಇವಾಗ ಟಿಫನ್ ಮಾಡ್ಕೊಂಡು ಇವಾಗ ಮನೆ ಬಿಡ್ತಾ ಇದ್ದೀರಿ. ಇವಾಗ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ? 47. ಎಷ್ಟು ಅವರ್ ಜರ್ನಿ? 1 ಅವರ್, 1.5 ಅವರ? 1.5 ಅವರ್ ಜರ್ನಿ ಅಂತೆ. ಹೋಗೋಣ ಇವಾಗ. ಮನೆ ಬಿಡ್ತಾ ಇದ್ದೀವಿ ಇವಾಗ. ಇವನು ಸ್ಕೂಲ್ಗೆ ಬಿಟ್ಟು ಹೋಗೋದೆ. ಬಾಯ್ ಚಪ್ಪಪ್ಪ.
ಅದೇನೋ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕಯ 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 ಅಂತ ಇರ್ತಾನೆ ಮಹಾನ್ ಭಾವಪ್ಪ. ಸ್ಕೂಲಿಗೆ ಹೋಗಲ್ಲ. ದೇವಸ್ಥಾನ ಸಿಗೋಣ ಮತ್ತೆ. ತುಂಬ ದೂರ ಅನಿಸ್ತಾ ನೋಡಿಲ್ಲ, ಅಡ್ರೆಸ್ಸು ಗೊತ್ತಿಲ್ಲ, ಕೇಳ್ಕೊಂಡು ಹೋಗ್ಬೇಕು. ಬೆಳಗ್ಗೆ ಫೋನ್ ಮಾಡಿ, ನಂಬರ್ ಇತ್ತು ರೀಲ್ಸಲ್ಲಿ, ಫೋನ್ ಮಾಡಿ ಕೇಳಿದ್ರೆ ಅವ್ರ ಅಡ್ರೆಸ್ ಎಲ್ಲ ಕೇಳಿದ್ರೆ ಏನಾದರೂ ಗೊತ್ತಿಲ್ಲ ಅಂದರೆ ಮತ್ತೆ ನಮ್ಗೆ ಫೋನ್ ಮಾಡಿ ನಾವು ಹೇಳ್ತೀವಿ ಅಂತಂದರು. ನೋಡೋಣ ಹೇಗಿರುತ್ತೆ ಏನಿರುತ್ತೆ ದಿನಚರಿ. ಸ್ವಲ್ಪ ಬಾಳೆಹಣ್ಣು ಸೌತೆಕಾಯಿ ಎಲ್ಲ ಎತ್ಕೊಂಡಿದ್ದೆ, ಅಲ್ಲಿ ಹೋಗ್ತಾ ತಿನ್ಕೊಂಡು ಹೋಗೋದಕ್ಕೆ. ಮತ್ತು ನೆನ್ನೆ ಶಿವಂಗೆ ದೀಪ ಹಚ್ಚಿದೆ, ತೆಂಗಿನಕಾಯಿ ದೀಪ, ಅದು ನೀರಲ್ಲಿ ಬಿಡೋಣ ಅಂತ ಹೋಗ್ತಾ ಕೆರೆಯಲ್ಲಿ ಸಿಕ್ಕರೆ ಬಿಡೋಣ ಅಂತ ಎತ್ಕೊಂಡಿದ್ದೀನಿ. ಇನ್ನೆಲ್ಲ ತಿನ್ಕೊಂಡು ಹೋಗೋದು ತೊಡೋದು. ಸರಿ ಬಿಡು, ಬೀಗ ಚೆನ್ನಾಗಿ ಹಾಕು, ಕಲ್ತೆಲ್ಲ ಬಂದ್ಬಿಡ್ತಾರೆ. ಈ ಮನೇಲಿ ಏನೈತೆ ಅಂತ ಹೇಳ್ಬೇಕಾಗುತ್ತೆ ಬರೋಕ್ಕೆ. ಹಾಂ ಏನೈತೆ ಚೊಕ್ಲಿಸ್ ಎಲ್ಲ ಕ್ಲೀನಾಗಿ ಹಾಕಪ್ಪ. ಮುಂದೆ ಹೋಗ, ಹತ್ತೋಗಲೇ, ಮುಂದೆ ಹೋಗಪ್ಪ, ಮುಂದೆ ಹೋಗೋ. ಓಹೋ ದೊಡ್ಡವನಾಗೋದ. ನನ್ನ ಮಗನ್ನ ಸ್ಕೂಲಲ್ಲಿ ಬಿಡ್ತೀವಿ, ಹೇಗೆಲ್ಲ ಆಗುತ್ತಲ್ಲ ಅಂತ ನೋಡ್ರಿ. ಅಮ್ಮ ನಾನು ಬರ್ತೀನಿ, ಅಮ್ಮ ನಾನು ಬರ್ತೀನಿ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಇರ್ತಾನೆ ನೋಡ್ರಿ. ಯಾವ ಥರ ರಿಯಾಕ್ಷನ್ ಕೊಡ್ತಾನೆ. ಎಲ್ಲ ಹೋಗ್ತಿರೋದ? ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಮುಖ ಹಿಡ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಪ್ಪ. ಇನ್ನು ಸ್ಕೂಲ್ ಒಳಕ್ಕೆ ಹೋಗಿಲ್ಲ, ಇವಾಗ ಇಲ್ಲೇ ತೆಗೆದ್ನು. ಇಟ್ಕೊಂಡಿದ್ದೀನಿ ಫೋನ್ ಇಟ್ಟು ಹೋಗಲ್ಲಪ್ಪ. ಅಂತ ಹೇಳ್ತಾರಲ್ಲ, ಬೇಜಾರಾಗುತ್ತೆ. ನಮಗೂ ಅಡ್ರೆಸ್ ಗೊತ್ತಿಲ್ಲ ಸರಿಯಾಗಿ, ತುಂಬ ದೂರ ಐತೆ ದೇವಸ್ಥಾನ. ಕರ್ಕೊಂಡು ಹೋಗ್ಬೋದಿದ್ವಿ, ಬಿಸಿಲು ಬೇರೆ, ಯಾವಾಗ ಮಳೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸ್ಕೂಲಲ್ಲಿ ಬೇಗ ಬಂದು ಬೇಗ ಕರ್ಕೊಂಡು ಬರ್ಬೇಕು. ಬೇಜಾರಾಗುತ್ತಲ್ಲ ಅಂದಾಗ ಇನ್ನೇನು ಮಾಡೋಕ್ಕಾಗಲ್ಲ. ಬೇಜಾರಾಗುತ್ತೆ, ಬೇಜಾರಾಗುತ್ತೆ. ಹೊಸಕೋಟೆಗೆ ಇವಾಗ ರೀಚ್ ಆಗಿದ್ದೀವಿ. ಇವಾಗ ಟೈಮ್ ಎಷ್ಟು? 11:15. ಇನ್ನೂ ಎಷ್ಟು ದೂರ ಇದೋ ಏನೋ ಗೊತ್ತಿಲ್ಲಮ್ಮ, ರೂಟ್ ಗೊತ್ತಿಲ್ಲ. ರೂಟ್ನಾಗ ಮಾಡ್ಕೊಳ್ತೀವಿ. ಅಡ್ರೆಸ್ಸು ಮೆನ್ಷನ್ ಮಾಡಬೇಕು, ಲೊಕೇಶನ್. ಲಾಸ್ಟಿಗೆ ರೀಚ್ ಆದ್ವಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ದರ್ಶನ ಎಲ್ಲ ಆಯಿತು. ಊಟ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೇನೇ ಅಂದರೆ ದೇವ್ರನ್ನ ನಾವು ಕೇಳಬೇಕು ಅಂತಂದರೆ, ಅಂದರೆ ನಮ್ಮ ಆಸೆ ಏನಾದರೂ ಇದ್ದರೆ ಕೇಳಬೇಕು ಅಂದರೆ ಟೋಕನ್ ತೊಗೋಬೇಕು. 500 500 ರೂಪಾಯಿ ಕೊಟ್ಟು ತಗೊಂಡ್ರೆ ಅವರು ಅವಾಗ ಹೇಳ್ತಾರೆ ನಮಗೆ, ನಿಮ್ಗೇನು ಏನಾದರೂ ಹೇಳಬೇಕು ಅಂದರೆ ದೇವ್ರ ಹತ್ರ ಅವರೇ ಹೇಳ್ತಾರೆ. ಅಂದರೆ ಒಂದು ಟೋಕನ್ 500 ರೂಪಾಯಿ. ಪೂಜೆ ಎಲ್ಲ ನಾವೇ ಮಾಡ್ಕೋಬೋದು. ಆಚೆ ವಿಗ್ರಹ ಐತೆ, ದೊಡ್ಡ ವಿಗ್ರಹ. ಆ ವಿಗ್ರಹ ಹತ್ರ ಹೋಗ್ಬಿಟ್ಟು ನಾವೇ ಪೂಜೆ ಮಾಡಿಕೊಂಡು ಎಲ್ಲ ಮಾಡ್ಕೋಬೋದು. ಊಟ ಎಲ್ಲ ವ್ಯವಸ್ಥೆನೂ ಐತೆ, ವಾಶ್ರೂಮು ವ್ಯವಸ್ಥೆನೂ ಐತೆ, ಚೆನ್ನಾಗೈತೆ. ತೊಗೊಂಡಿರೋರು ಇದ್ದಾರೆ 100 ಜನ ಟೋಕನ್. ಇವಾಗೆಲ್ಲ ನನ್ನ ಪಕ್ಕದಲ್ಲಿ ಯಾರೋ ಕುತ್ಕೊಂಡು ಊಟ ಮಾಡ್ತಿದ್ರು. ಕೇಳಿದೆ ನಾನು ಎಷ್ಟನೇ ಟೋಕನ್ ಅಂದರೆ 88ನೇ ಟೋಕನ್ನು ಅಂತಂದರು. ಇನ್ನೊಬ್ರು ಯಾರೋ ಮಾತಾಡ್ತಾ ಇದ್ದಾರೆ 99 ಅಂತಂದರು. ತುಂಬ ಜನ ಟೋಕನ್ ತೊಗೊಂಡಿದ್ದಾರೆ. ಅಂದರೆ ಬೆಳಗ್ಗೆನೇ ಬೇಗ ಬಂದು ತಗೊಂಡು ಕೇಳೋಗಿದ್ರೆ ಕೇಳ್ಕೊಬೋದು. ಅಂದರೆ ನಾವೇನು ಟೋಕನ್ ಏನು ತೊಗೊಂಡಿಲ್ಲ. ಹೋದ್ರೆ ನಮಸ್ಕಾರ ಹಾಕ್ಕೊಂಡು ಊಟ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿಂದ ನೋಡಿಸ್ತೀನಿ. ಅಲ್ಲ ಇದೆಲ್ಲ ತೋಟದಲ್ಲಿ ಡಿಸ್ಟ್ರಿಬ್ಯೂಟ್ಗೆ ಒಂದು ಬ್ಯಾನರ್ ಹಾಕೋರು. ಅದು ನೋಡಿದ್ರೆ ನಗು ಬರುತ್ತೆ. ಹೆಂಗೈತೆ ಗೊತ್ತಾ? ನಾನು ಇವಾಗ ಇಲ್ಲೆಲ್ಲಾದ್ರೂ ಏನಾದ್ರು ಹೋಗ್ತಾ ಇದ್ದೆ ತೋರಿಸ್ತೀನಿ. ಏನೋದ್ರೆ ಒಂದೊಂದು ಕಟ್ಟಿದ್ದು ದಪ್ಪ ಬಿಟ್ಟವ್ರ. ನಾನು ಎಲ್ಲಿ ನೋಡಿದ್ದೀನಿ ಏನೋ ನನಗೆ ಗೊತ್ತಿಲ್ಲ. ರೀಲ್ಸಲ್ಲಿ ಫೇಮಸ್ ಅಂತೆ. ಬಾ ಓಡಿಸ್ತೀನಿ ನಾನು ದಿವಸ. ಅಲ್ಲಿ ಹಿಂಗೆ ಹೋಗೋಣ. ಬಾ, ಅದಕ್ಕೆ ಬಾ, ನಾನು ನೋಡಿಸ್ತೀನಿ. ಇವಾಗ ಎಲ್ಲ ಮುಗಿಸ್ಕೊಂಡು ಹೊಸಕೋಟೆ ಬಿಟ್ಟಿದ್ದೀರಿ. ಇವಾಗ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊತಾ ಇದ್ದೀವಿ. ಅನ್ಕೊಳೋದಲ್ಲ, ಹೋಗ್ಲೇಬೇಕು. ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗು ಅಂತ. ಕರ್ಕೊಂಡು ಹೋಗ್ತಾನೆ. ಹ್ಞೂ ಅಂದ್ರೂ ಇಲ್ಲ, ಹ್ಞೂ ಅಂದ್ರೂ ಇಲ್ಲ, ಏನಾಗಿಲ್ಲ ಕರ್ಕೊಂಡು ಹೋಗ್ಬೇಕು. ಕಾಟೇರಮ್ಮನ ದೇವಸ್ಥಾನ ಇವತ್ತು ಶುಕ್ರವಾರ ಅಲ್ಲ, ಎಷ್ಟು ಜಾಸ್ತಿ ಇರ್ತಾರೆ. ಹೋಗಿ ವಿಗ್ರಹ ತಾನೇ ನಮಸ್ಕಾರ ಹಾಕ್ಕೊಂಡು, ಏನಾದ್ರು ಯಾರು ಇಲ್ಲ ಅಂದರೆ ಹೋಗೋದು, ಒಳಗಡೆ ಹೋಗೋದು. ಯಾರಾದರೂ ತುಂಬ ಜನ ಇದ್ದರೆ ವಿಗ್ರಹನೇ ಅಲ್ಲೇ ಒಂದು 3 ಸುತ್ತ ಹಾಕ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ತೀನಾ? ಕರ್ಕೊಂಡು ಹೋಗ್ತೀನಿ. ಶಾಸ್ತ್ರ ಕೇಳುವಮ್ಮ ಅಂದ್ರೆ ಬೇಡ ಅಂದೆ. ಆ ಅಮ್ಮ ಬನ್ನಿ ಶಾಸ್ತ್ರ ಎಷ್ಟು ಶಾಸ್ತ್ರ ಕೇಳಿರೋ ಬನ್ನಿ ಅಂತಂದು ಎಷ್ಟಮ್ಮ ಅಂತಂದ್ರೆ 20 ರೂಪಾಯಿ ಅಂತಂದ್ರೆ, ಸರಿ ಬೇಡ ಬಿಡಿ ಅಂತಂದರೆ ಏನಂತಾರೆ, ಇನ್ನೂ ಗಂಡು ಮಗು ಆಗಲಿ ಬನ್ನಿ ಅಂತಂದಿಲ್ಲ. ನಮ್ಮ ಗಂಡು ಮಗುನೇ ಆಗಿರೋದಂದ್ರೆ ಇನ್ನೂ ಒಂದು ಗಂಡು ಮಗು ಆಗಲಿ ಬನ್ನಿ ಅಂತ ಇವ್ರು ಬೇಡ ಅಂದರು. ಸುಮ್ಮನೆ ಹೋಗ್ತಾ ಇದ್ದೀವಿ. ಯಾರೋ ಕೇಳ್ತಾವ್ರೆ, ಆಗೋರಿಗೆಲ್ಲ ಒಳ್ಳೇದಾಗ್ತದೆ. ಹೇಳ್ತೀಯಾ? ತುಂಬ ಜನ ಇದೆ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಈ ಸ್ಟ್ರೈಟ್ ಇಟ್ಕೊಳಲ್ಲ. ಇನ್ನು ಸ್ವಲ್ಪ ಹೊತ್ತು ಹೋದರೆ ಜನ ಎಲ್ಲ ಖಾಲಿ ಮಾಡ್ತಾರೆ. ಅವಾಗ ಫ್ರೀ ದರ್ಶನಕ್ಕೆ ಅವಾಗ ಒಂದು ಟಿಕೆಟ್ 300, 350, 400, 500 ರೂಪಾಯಿ ಆಯಿತು. ಇಲ್ಲಿನೂ ಟಿಕೆಟ್. ಲಾಸ್ಟ್ ಟೈಮ್ ಬಂದಾಗ ಇದೇನಿರಲಿಲ್ಲ, ಎಲ್ಲ ಇವಾಗ ಹೊಸ ಚೆನ್ನಾಗಿರುತ್ತಲ್ಲ. ನೆಕ್ಸ್ಟ್ ಇಯರ್ ಕಂಪ್ಲೀಟ್ ಆಗುತ್ತೆ. ಅವಾಗ ನೋಡ್ಬೋದು ಎಲ್ಲರೂ. ನೋಡಿ ಇವಾಗ ಒಂದು ಸ್ವಲ್ಪ ಆಗಿದೆ. ಮೇಲೆ ಹತ್ತೋದಕ್ಕೂ ಮೆಟ್ಲು ಕಟ್ತಾ ಇದ್ದಾರೆ. ನಾನು ಮೆಟ್ಲು ಕಟ್ಟಲ್ಲ ಅನ್ಕೊಂಡೆ.
ಇವಾಗೂ ದರ್ಶನ ಮುಗಿಸ್ಕೊಂಡು ಆಯಿತು. ಇವಾಗೂ ರಶ್ ಜಾಸ್ತಿ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ನಮ್ಮ ಬ್ಯಾಡ್ ಲಕ್. ಎಲ್ಲೂ ಅಲ್ಲಿ ಪರವಾಗಿಲ್ಲ, ಅಲ್ಲಿ ದರ್ಶನ ಇಲ್ಲದೆ ವಿಗ್ರಹ ಹತ್ರ ಮಾತ್ರ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಊಟದ ವ್ಯವಸ್ಥೆನೂ ಇಲ್ಲೂ ಇದೆ. ಅಂದರೆ ಎಲ್ಲಿ ನೋಡಿದ್ರು ಪರವಾಗಿಲ್ಲ, ಅದೇ ಎರಡೂ ಬೆಟ್ರೆ. ಏನೋ ಒಂಥರ ಖುಷಿ ಆಯ್ತು ಇವತ್ತು ಅಲ್ಲ ಮದೇಶ? ದೇವಸ್ಥಾನಕ್ಕೆ ಬಂದಿರೋ ಖುಷಿ, ಇನ್ನೇನು ಖುಷಿ? ಇನ್ನು ಹಿಂಗೆಲ್ಲ ಹೋಗ್ಬೇಕು. ನನಗೆ ಆಯ್ತಪ್ಪ. ಅದೇ ಒಳಗಡೆ ದರ್ಶನ ಆಗಿದೆ, ಚೆನ್ನಾಗಿರ್ತಾಯಿತ್ತು. ಇವಾಗ ಹೋದ್ರೆ ಅಂತೂ 4 ಗಂಟೆಗೂ 5 ಗಂಟೆಗೆ ಆಚೆಗೆ ಬರ್ತೀರ, ಅಷ್ಟು ಜನ ಇದ್ದಾರೆ. ಅಂದರೆ 5 ಗಂಟೆ ಮೇಲೆ ಬಂದರೆ ರಶ್ ಇರಲ್ಲ ಅಷ್ಟೊಂದು, ಹೇಳೋದಕ್ಕಾಗಲ್ಲ, ತುಂಬ ರಶ್ ಇದ್ದಾರೆ. ಇಲ್ಲೂ ದರ್ಶನ ಮುಗಿಸ್ಕೊಂಡು ಇನ್ನು ಹೊರಟಿದ್ದೀವಿ ಇಲ್ಲಿಂದ. ಇನ್ನು ಎಷ್ಟೊತ್ತಾಗುತ್ತೆ ಬಸ್ ಇಲ್ಲಿ ನಾವು ಊರಿಗೆ ಹೋಗೋಷ್ಟೊಳಗೆ? ಹಾಫ್ ಆನ್ ಅವರ್. ಅಕ್ಕನ ಹಾಫ್ ಆನ್ ಅವರ್ ಅಂತಾನೆ 1 ಅವರ್ ಓಡಿಸ್ತಾನೆ. ಓಹೋ, ಅಂದರೆ ನಿಧಾನಕ್ಕೆ, ಅದೇ ನಾನೇ ನಿಧಾನಕ್ಕೆ ಹೋಗುವ ಅಂತ ಹೇಳ್ತೀನಿ. ಎಲ್ಲೇ ಸರಿ, ಹೆಂಗಾದ್ರೂ ಹೋಗೋ, ಬೇಗ ಹೋಗು, ಉದ್ಭವ ಕರ್ಕೊ ಹೋಗ್ಬೇಕು ಬೇಗ. 4 ಗಂಟೆಗಲ್ಲ, 4 ಗಂಟೆಗೆ ಬೇಗ ಹೋಗ್ಬೇಕು. ಬೆಳಗ್ಗೆನೂ ಅಳಿಸ್ಬಿಟ್ಟು ಕಳಿಸಿದ್ದೀವಿ. ಬೇಗ ಪಪ್ಪ ಹೊಚ್ಚಿ ತಗೊಂಡಿಸ್ತಾಳಪ್ಪ ಅಂತ ಹೇಳ್ಬಿಟ್ಟು ಸುಳ್ಳಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅದಕ್ಕೆ ಬೇಗ ಹೋಗಿ ಅವನು ಕರ್ಕೊಬರೋಣ ಅಂತ ಹೋಗೋಣ ಬೇಗ ಇಲ್ಲಿಂದ. ಎಲ್ಲ ಬಂದರೆ ನನ್ನ ಮಗನೂ ಸ್ಕೂಲಿಂದ ಕರ್ಕೊಂಬಂದರೆ ಮುಗಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಅಷ್ಟೇ.